ಸ್ನೇಹಿತರೆ, ಕ್ರ್ಯಾಶ್ ಕೋರ್ಸ್ 1 ಮತ್ತು ಕ್ರ್ಯಾಶ್ ಕೋರ್ಸ್ 2ಗಳಲ್ಲಿ ಒಟ್ಟಾರೆಯಾಗಿ 40 ಪ್ರಶ್ನೆಗಳನ್ನು ಕವರ್ ಮಾಡಲಾಗಿದೆ. ಇದು ಕ್ರ್ಯಾಶ್ ಕೋರ್ಸ್ 3 ಇದರಲ್ಲಿ 20 ಪ್ರಶ್ನೆಗಳನ್ನು ಪ್ರಶ್ನೆ ನಂಬರ್ 60ರವರೆಗೆ ಕವರ್ ಮಾಡಲಾಗಿದೆ. ಹಿಂದಿನ ಪ್ರಶ್ನೆಗಳನ್ನು ವೀಕ್ಷಿಸಲು ನಮ್ಮ ಪ್ಲೇ ಲಿಸ್ಟ್ಗೆ ಭೇಟಿ ಕೊಡಿ, ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ ವಿಡಿಯೋಗಳನ್ನು ನೀವು ಪಡೆದುಕೊಳ್ಳಬಹುದು. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಪ್ರಶ್ನೆ 41, ಪ್ರಖ್ಯಾತ ವಿದ್ವಾಂಸ ಅಲ್ಬರೂನಿಗೆ ಆಶ್ರಯದಾತರಾಗಿದ್ದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಗಜ್ನಿಯ ಮೊಹಮ್ಮದ್ ಅಲ್ಬರೂನಿಗೆ ಆಶ್ರಯದಾತನಾಗಿದ್ದನು. ಮುಂದಿನ ಪ್ರಶ್ನೆ, ಆಂಕಾಲಜಿ ಎನ್ನುವುದು ಯಾವುದರ ವೈಜ್ಞಾನಿಕ ಹೆಸರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾನ್ಸರ್ ರೋಗದ ವೈಜ್ಞಾನಿಕ ಹೆಸರು ಆಂಕಾಲಜಿ. ಮುಂದಿನ ಪ್ರಶ್ನೆ, ಸಟ್ಲಜ್ ನದಿಯು ಯಾವ ಪ್ರಮುಖ ನದಿಯ ಗುಂಪಿಗೆ ಸೇರಿದೆ? ಇಲ್ಲಿ ಸರಿಯಾದ ಉತ್ತರ ಆನ್ಸರ್ ಎ, ಸಿಂಧೂ ನದಿ. ಅಂದರೆ ಸಿಂಧೂ ನದಿಯ ಉಪನದಿಗಳಂತ ನೀವು ಕೇಳಿರ್ತೀರ, ಏನು? ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲಜ್ ಅಂತ. ಸೊ ಸಟ್ಲಜ್ ನದಿಯು ಸಿಂಧೂ ನದಿಯ ಒಂದು ಗುಂಪಿಗೆ ಸೇರಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅಧಿಕ ತಂಬಾಕನ್ನು ಬೆಳೆಯುವ ರಾಜ್ಯ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಆಂಧ್ರ ಪ್ರದೇಶವು ಭಾರತದಲ್ಲಿ ಅಧಿಕ ತಂಬಾಕನ್ನು ಬೆಳೆಯುವಂತಹ ರಾಜ್ಯ ಆಗಿದೆ. ಮುಂದಿನ ಪ್ರಶ್ನೆ, ಪಶ್ಚಿಮ ಘಟ್ಟಗಳಲ್ಲಿರುವ ಅರಣ್ಯಗಳು ಯಾವ ವಿಧಕ್ಕೆ ಸೇರಿವೆ? ಇಲ್ಲಿ ಸರಿಯಾದ ಉತ್ತರ ಆನ್ಸರ್ ಸಿ, ನಿತ್ಯ ಹರಿದ್ವರ್ಣ ಕಾಡುಗಳು, ಅಂದರೆ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವನ್ಯಜೀವಿ ಅಧಿನಿಯಮವನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ಇಲ್ಲಿ ಸರಿಯಾದ ಉತ್ತರ ಆನ್ಸರ್ ಬಿ, 1972ರಲ್ಲಿ ವನ್ಯಜೀವಿ ಅಧಿನಿಯಮವನ್ನು ಜಾರಿಗೊಳಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರೇನು? ಇಲ್ಲಿ ಸರಿಯಾದ ಉತ್ತರ ಆನ್ಸರ್ ಎ, ಅಪ್ಸರಾ. ಅಪ್ಸರಾ ಅನ್ನುವುದು ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರಾಗಿದೆ. ಮುಂದಿನ ಪ್ರಶ್ನೆ, ಯಾವ ನಗರವನ್ನು ಶ್ವೇತ ನಗರವೆಂದು ಕರೆಯುತ್ತಾರೆ? ಇಲ್ಲಿ ಆಪ್ಷನ್ ಡಿ, ಉದಯಪುರವನ್ನು ಭಾರತದ ಶ್ವೇತ ನಗರ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಮರಾಠರ ಕೊನೆಯ ಪೇಶ್ವೆ ಯಾರು? ಆನ್ಸರ್ ಡಿ, 2ನೇ ಬಾಜಿರಾವ್ನು ಮರಾಠರ ಕೊನೆಯ ಪೇಶ್ವೆ ಆಗಿದ್ದನು. ಮುಂದಿನ ಪ್ರಶ್ನೆ, ಡಾಕ್ಟರ್ ಸಲೀಂ ಅಲಿಯವರು ಯಾವುದಕ್ಕೆ ಪ್ರಸಿದ್ಧರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಹಕ್ಕಿಗಳ ಅಧ್ಯಯನ. ಅಂದರೆ ಪಕ್ಷಿ ಪ್ರೇಮಿ ಸಲೀಂ ಅಲಿಯವರು ಅಂತ ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, 51ನೇ ಪ್ರಶ್ನೆ, ಸ್ಟೇಲ್ಮೇಟ್ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಚದುರಂಗ ಅಂದರೆ ಚೆಸ್. ಇದರಲ್ಲಿ ಸ್ಟೇಲ್ಮೇಟ್ ಪದವನ್ನು ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಆರ್ಯ ಸಮಾಜದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಇಮ್ಮಡಿ ಪುಲಿಕೇಶಿ ಯಾವ ವಂಶದ ದೊರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಚಾಲುಕ್ಯ ವಂಶದ ದೊರೆ ಇಮ್ಮಡಿ ಪುಲಿಕೇಶಿ. ಮುಂದಿನ ಪ್ರಶ್ನೆ, ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿ ಸಭೆಯಾಗಿರಲಿಲ್ಲ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಪರಿಷತ್ ಅನ್ನುವುದು ವೇದಗಳ ಕಾಲದಲ್ಲಿ ಒಂದು ಪ್ರಜಾಪ್ರತಿನಿಧಿ ಸಭೆಯಾಗಿರಲಿಲ್ಲ. ಈ ಉಳಿದಂಥ ಆಪ್ಷನ್ಗಳು ವಿಧಾತ, ಸಭಾ ಮತ್ತು ಸಮಿತಿಗಳು ವೇದಗಳ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಗಳಾಗಿದ್ದವು. ಮುಂದಿನ ಪ್ರಶ್ನೆ, ಮನುಷ್ಯನ ಶರೀರದಲ್ಲಿರುವ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಲಿವರ್. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಮುನಿಸಿಪಲ್ ಸರಬರಾಜಿನ ನೀರಿನ ಸಂಸ್ಕರಣೆಗೆ ಯಾವ ರಾಸಾಯನಿಕವನ್ನು ಬಳಸುತ್ತಾರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ಲೋರಿನ್ ಅನಿಲವನ್ನು ಮುನಿಸಿಪಲ್ ಸರಬರಾಜಿನ ನೀರಿನ ಸಂಸ್ಕರಣೆಗೆ ಬಳಸುತ್ತಾರೆ, ರಾಸಾಯನಿಕವನ್ನಾಗಿ ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಎಲ್ ನಿನೋ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಹವಾಮಾನ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಜನಸಂಖ್ಯಾ ಆಯೋಗದ ಅಧ್ಯಕ್ಷರು ಯಾರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಧಾನಮಂತ್ರಿಯವರು ರಾಷ್ಟ್ರೀಯ ಜನಸಂಖ್ಯಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಸಾಂಕ್ರಾಮಿಕ ರೋಗ ತಡೆಯ ರಾಷ್ಟ್ರೀಯ ಸಂಸ್ಥೆ ಎಲ್ಲಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ನವದೆಹಲಿ. ಅಂದರೆ ನವದೆಹಲಿಯಲ್ಲಿ ಸಾಂಕ್ರಾಮಿಕ ರೋಗ ತಡೆಯ ರಾಷ್ಟ್ರೀಯ ಸಂಸ್ಥೆ ಇದೆ. ಮುಂದಿನ ಪ್ರಶ್ನೆ, ನರ್ಮದಾ ನದಿಯ ಉಗಮ ಸ್ಥಾನ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಅಮರ್ಕಂಟಕ್ ನರ್ಮದಾ ನದಿಯ ಉಗಮ ಸ್ಥಾನ.
ಸ್ನೇಹಿತರೆ, ಇದಿಷ್ಟು ಕ್ರ್ಯಾಶ್ ಕೋರ್ಸ್ 3ಯ ಒಂದು ವಿಡಿಯೋ ಆಯಿತು. ಈ ವಿಡಿಯೋದ PDF-ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಭೇಟಿ ಕೊಡಿ. ಅಲ್ಲಿ ಈ ವಿಡಿಯೋದ PDF ಅನ್ನು ಅಪ್ಲೋಡ್ ಮಾಡಿರಲಾಗುವುದು. ಮತ್ತು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳಿಗಾಗಿ. ಮತ್ತು ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದ.